ಚುನಾವಣೆ ದಿಢೀರ್ನೆ ಬಂದಿರತಕ್ಕಂತದ್ದು ದೇಶದ 5 ಪಂಚರಾಜ್ಯಗಳ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ 9ನೇ ತಾರೀಕು ಕೇರಳ ಪುದುಚೇರಿಯ ಜೊತೆಯಲ್ಲಿ ಅಸ್ಸಾಂ ಜೊತೆಯಲ್ಲಿ ಈ ಒಂದು ಚುನಾವಣೆಯು ಕೂಡ ಕರ್ನಾಟಕದ ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಯು ಕೂಡ ನಡೀತಾ ಇರತಕ್ಕಂತದಕ್ಕೆ ಈಗಾಗಲೇ ಸರ್ಕಾರಗಳು ಎಲ್ಲವನ್ನು ಕುಸಿತಪಡಿಸಿಕೊಂಡಿದೆ। ಬಾಗಲಕೋಟೆ ಒಂದು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ನಗರ, ನವನಗರವನ್ನು ಮಾಡೋದ್ರ ಜೊತೆಯಲ್ಲಿ ಈ ನಗರವನ್ನು ಎಷ್ಟು ಮಟ್ಟಿಗೆ ಅದನ್ನು ಮೇಲ್ಪಂಕ್ತಿಗೆ ತರಬಹುದಾಗಿತ್ತೋ ತರತಕ್ಕಂಥ ಕೆಲಸವನ್ನು ಮಾಡಿಲ್ಲ। ಎಕನಾಮಿಕ್ ಸರ್ವೆ ಪ್ರಕಾರ ಪ್ರಾದೇಶಿಕ ಅಸಮಾನತೆ ಅದಲ್ಲದೆ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದ ಮಲತಾಯಿ ಧೋರಣೆ ಎದ್ದು ಕಾಣ್ತಾ ಇದೆ। ಬನ್ನಿ ನಮ್ಮ ಬಾಂಡಿಗೆ ಸಾಹೇಬರು ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಕೂಡ ಇವರು ಮಾಡುವ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ। ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಸರ್ಕಾರ ತನ್ನ ಕಾರ್ಯವೈಖರಿಯನ್ನು ಎಲ್ಲೋ ಒಂದು ಕಡೆ ಒಂದು ರೀತಿ ಜೂಜಾಟದ ವ್ಯವಸ್ಥೆಯ ಜೊತೆಯಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಅದು ಅತಿಶಯೋಕ್ತಿ ಇಲ್ಲ। ನಾನು ಕೂಡ ರಾಜ್ಯದಲ್ಲಿ 5 ಬಾರಿ ಶಾಸಕನಾಗಿದ್ದೆ, 2 ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿದ್ದೆ, 2 ಬಾರಿ ಬೆಂಗಳೂರು ನಗರದ ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದೆ, 5-6 ಬಾರಿ ಮಂತ್ರಿಯಾಗಿಯೂ ನಾನು ಕೆಲಸವನ್ನು ಮಾಡಿದ್ದೇನೆ। ಬೆಂಗಳೂರು ನಗರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಮ್ಮದೇ ಆದಂಥ ಪಾಲುದಾರಿಕೆಯನ್ನು ಕೊಟ್ಟಿದ್ದೇವೆ। ಆದರೆ 2ನೇ ಬಾರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ಸ್ವಾರ್ಥಕ್ಕೋಸ್ಕರವಾಗಿ ಮತ್ತು ರಾಜ್ಯದ ಜನರಿಗೆ ಎಲ್ಲೋ ಒಂದು ಕಡೆ ವಂಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಈ ರಾಜ್ಯವನ್ನು ಒಂದು ರೀತಿ ಕತ್ತಲೆ ಕೋಣೆಯಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ। ಯಾವುದೇ ಒಬ್ಬ ಶಾಸಕನು ಕೂಡ ತನ್ನ ಕ್ಷೇತ್ರಕ್ಕೆ ಹೋಗಿ ನಾನು ಒಳ್ಳೆಯ ಕೆಲಸ ಮಾಡಿದ್ದೀನಿ, ನನ್ನಿಂದ ಇಷ್ಟಾಗಿದೆ ಅಂತ 3 ವರ್ಷದಲ್ಲಿ ಹೇಳ್ಕೊಳ್ಳುವಂಥ ಕೇವಲ ವಿರೋಧ ಪಕ್ಷದವ್ರಿಗೆಲ್ಲ ಆಡಳಿತ ಪಕ್ಷದವರು ಕೂಡ ಹೇಳ್ತಕ್ಕಂಥ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ। ಮತ್ತು ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ನಾನು ಕೂಡ 48 ವರ್ಷಗಳಿಂದ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದೀನಿ। ಸುಮಾರು 6-7 ಜನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ। ರಾಜ್ಯದ ಚಿತ್ರಣವನ್ನು ಅಲ್ಪ ಸ್ವಲ್ಪ ಬಲ್ಲವನಾಗಿದ್ದೇನೆ। ಇಂಥ ಒಂದು ಅವ್ಯವಸ್ಥೆಯ ಹಗರವಾಗಿ ತಮ್ಮವರೇ ತಮ್ಮನ್ನು ಹೀಯಾಳಿಸಿದ್ರು ಕೂಡ, ನಿಂದಿಸಿದ್ರು ಕೂಡ ಅದನ್ನು ಎಚ್ಚೆತ್ತುಕೊಳ್ಳದೆ ಇರತಕ್ಕಂಥ ಒಂದು ನಿರ್ಲಿಪ್ತ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ ಆಗಿದೆ।